ನಾಗಠಾಣ ಮತಕ್ಷೇತ್ರದ ವಿಠ್ಠಲ್ ಕಟಕದೊಂಡ ಶಾಸಕರು ಚಡ್ಚಣ ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಉದ್ಯೋಗ ಮೇಳದಲ್ಲಿ ಎಲ್ಲರೂ ಕೂಡ ಭಾಗಿಯಾಗುವಂತೆ ತಿಳಿಸಿದ್ದಾರೆ. ಕರ್ನಾಟಕ ಕೌಶಲ್ಯಾಭಿವೃದ್ಧಿ ಉದ್ಯೋಗ ಮೇಳ, ಜಿಲ್ಲಾಡಳಿತ ಮತ್ತು ಕೌಶಲ್ಯ ಮಿಷನ್, ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವಿಜಯಪುರ ಮತ್ತು ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ SS ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಚಡ್ಚಣ ಇವರ ಸಂಯೋಗದೊಂದಿಗೆ ಉದ್ಯೋಗ ಮೇಳದಲ್ಲಿ 40ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸುತ್ತಿವೆ. ಹಾಗಾಗಿ ಎಲ್ಲ ಕಂಪನಿಗಳೇ ಉದ್ಯೋಗ ಅವಕಾಶ ಸಿಗುತ್ತದೆ. ಆದ ಕಾರಣ ಚಡ್ಚಣ ತಾಲೂಕಿನ ಎಲ್ಲ ವಿದ್ಯಾವಂತ ಯುವಕರು ಯುವತಿಯರು ಇದಕ್ಕೆ ಹೋಗಬಹುದು ಎಂದು ಶಾಸಕರು ಮತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಬಿಸಿ ಕುಂಬಾರ್, ಕೌಶಲ್ಯಾಭಿವೃದ್ಧಿ ಅಧಿಕಾರಿ, ತಹಸೀಲ್ದಾರ್ ಸಂಜಯ್ ಇಂಗಳೆ, ತಾಲೂಕು ಪಂಚಾಯತ್ AEO ಸಂಜಯ್ ಖಡ್ಗೇಕರ್, ಪಟ್ಟಣ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ SS ಪೂಜಾರಿ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಧೋತ್ರೆ, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಇಲಾಯಿ ನದಾಫ್ ಇನ್ನಿತರ ಸಭೆಯಲ್ಲಿ ಉಪಸ್ಥಿತರಿದ್ದರು. ಲಕ್ಷ್ಮಣ್ ಸಿಂಧೆ, RJ32 ಕನ್ನಡ ನ್ಯೂಸ್, ಚಡ್ಚಣ. ಸವಿನಯ ವಿನಂತಿ ಏನಪ್ಪಾ ಅಂದ್ರೆ, ತಾವು ಈ ಸದ್ಯ ಈ ಕೆಲಸವನ್ನ ಅತ್ಯುತ್ತಮ ರೀತಿಯಿಂದ ಎಲ್ಲವನ್ನ ತಾವು ತಮ್ಮ ಬರವಣಿಗೆಯಲ್ಲಿ ಬರೋದು. ಯಾಕಂದ್ರೆ ಉದ್ಯೋಗ ಬಹಳ ಮಹತ್ವ ಐತಿ. ಎಲ್ಲಕ್ಕಿಂತ ಮುಖ್ಯ ಉದ್ಯೋಗ ಇತ್ತಂದ್ರೆ ಎಲ್ಲವನ್ನು ನಡೀತೈತಿ. ಆರ್ಥಿಕವಾಗಿ ಮನುಷ್ಯ ಸದೃಢ ಆಗ್ತೈತಿ ಉದ್ಯೋಗದಿಂದ. ಜೊತೆಗೆ ಮಾನಸಿಕವಾಗಿಯೂ ಸದ್ಯ ನೆಮ್ಮದಿ ಇರ್ತೈತಿ. ನಾನು ನನ್ನ ಕಂಪನಿ ಅಥವಾ ನಾನು ನನ್ನ ಜೊತೆಗಾರ ಹೀಗೇನೋ ಸ್ನೇಹ ಸಂಬಂಧ ಎಲ್ಲವೂ ಚೆನ್ನಾಗಿರ್ತಾವೆ. ಅದಕ್ಕೆ ಉದ್ಯೋಗ ಭಾಳ ಮುಖ್ಯ. ಉದ್ಯೋಗದ ಸಂಬಂಧ ನಾವು ನೀವು ಎಲ್ಲರೂ ತಿಳ್ಕೊಂಡು ಈ ಕಾರ್ಯವನ್ನು ಯಶಸ್ವಿ ಮಾಡಬೇಕು. ನಮ್ಮ ಭಾಗದ ಯುವಕರಿಗೆ ಒಳ್ಳೆ ನೌಕರಿ ಸಿಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಜಾರಿ ಮಾಡಿ ದಯಮಾಡಿ ತಾವೆಲ್ಲರೂ ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಈ ಒಂದು ಕಾರ್ಯಕ್ರಮ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ನಾವೆಲ್ಲ ಈ ಒಂದು ಕೋಷ್ಟದಲ್ಲಿ ಮತ್ತು ಇಲ್ಲಿ ಒಂದು ಕರಪತ್ರಗಳಲ್ಲಿ ಮತ್ತು ಲಿಂಕ್ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಬೇಕಂತ ಲಿಂಕ್ ಸಹಿತ ಕೊಟ್ಟಿದ್ದೆವು. ಇಲ್ಲಿ ನಾವು ಈ ಕರಪತ್ರಗಳಲ್ಲಿ ಸಹಿತ QR ಕೋಡ್ ಕೊಟ್ಟಿದ್ದೀವಿ. ಇದನ್ನು ಸ್ಕ್ಯಾನ್ ಮಾಡಿದ್ರೆ ಇಮಿಡಿಯೇಟ್ ಆ ವಿದ್ಯಾರ್ಥಿಗಳ ಒಂದು ಬಯೋಡಾಟಾ, ಅವರ ಹೆಸರು ಅದೇನು ಡೀಟೇಲ್ ಆಗಿರ್ತದೆ. ಮತ್ತು ಅವತ್ತ ಸಂಗಮೇಶ್ವರ ಒಂದು ಕಲಾ ಡಿಗ್ರಿ ಕಾಲೇಜಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ವಿದ್ಯಾರ್ಥಿಗಳು ಏನು ಬರಬೇಕಂದ್ರೆ ತಮ್ಮ ಬಯೋಡಾಟಾ ಒಂದು ಕನಿಷ್ಠ ಒಂದು 10 ಬಯೋಡಾಟಾ, ಯಾಕಂದ್ರೆ ಬೇರೆ ಬೇರೆ ಕಂಪ್ನಿಗಳ ಸಹಿತ ಅವರು ಅಪ್ಲೈ ಮಾಡ್ಬೋದು. ಹೀಗಾಗಿ ಒಂದು 10 ಬಯೋಡಾಟಾಗಳ ಜೊತೆಗೆ ಒಂದು ಆಧಾರ್ ಕಾರ್ಡ್ ಏನೇನು ಬೇಕು ಅಂತೇಳಿ ನಾವೆಲ್ಲ ಇದರಲ್ಲಿ ತಂದಿದ್ದೆವು. ಮತ್ತು ವಯೋಮಿತಿ 18ರಿಂದ 35 ವರ್ಷದ ಒಳಗಿನ ಒಂದು ಯುವಜನತೆ ಇಲ್ಲಿ ಭಾಗವಹಿಸಬಹುದು ಅಂತ ಹೇಳಿದೆವು. ಮತ್ತು ಇಲ್ಲಿ ಅವರು ಏನೇನು ವಿದ್ಯಾರ್ಥಿ ಆಗಿರಬೇಕು, SSLC, PUC, ITI, ಡಿಪ್ಲೊಮಾ, ಯಾವುದೇ ಪದವೀಧರ, ಎನಿ ಡಿಗ್ರಿ ಆಗಿರಬೇಕು, ಸ್ನಾತಕೋತ್ತರ ಪದವಿ PGC ಆಗಿರ್ಬೋದು, ಅಥವಾ ವೃತ್ತಿಪರ ಪದವೀಧರರು ಅಥವಾ BA, BSc, B.Ed ಎಲ್ಲ ಕೋರ್ಸ್ಗಳು ಇರುವಂಥ ಅಭ್ಯರ್ಥಿಗಳು ಅಲ್ಲಿ ಒಂದು ಹಾಜರಾಗಬಹುದು ಅಂತ ಚಿಂತೆ ಇದೆ. ಮತ್ತು ನಾವು ಲಿಂಕದಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಾರೆ. ಒಂದು ವೇಳೆ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಹಿತ ನಾವು ಅವತ್ತೆ ಬೆಳಗ್ಗೆ 2 ಕೌಂಟರ್ಗಳಿಗೆ ಇರ್ತೇವೆ ಸರ್. ಒಂದು ಮಹಿಳೆಯರಿಗೆ, ಒಂದು ಪುರುಷರಿಗೆ ಪ್ರತ್ಯೇಕ 2 ಕೌಂಟರ್ಗಳಿರ್ತೇವೆ. ಆ ಕೌಂಟರ್ದಲ್ಲಿ ಸಹಿತ ಬಂದು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನಾವು ಅವಕಾಶ ಮಾಡಿಕೊಟ್ಟಿರ್ತೇವೆ. ಮತ್ತು ಅಲ್ಲಿ ನಾವೇನು ಮಾಡ್ತೇವೆ ಅಂದ್ರೆ, ಯಾವ ಕಂಪ್ನಿಗಳು ಬಂದಿರ್ತಾವ, ಯಾವ ಕಂಪ್ನಿಗೆ ಯಾವ ಸ್ಥಾನಿಗೆ ಹೋಗ್ಬೇಕು, ಯಾವ ವಿದ್ಯಾರ್ಥಿ ಇದ್ದವ್ರು ಹೋಗ್ಬೇಕಂತೇಳಿ ಈ ರೀತಿ ಒಂದು ಸತಿ ಅರೇಂಜ್ಮೆಂಟನ್ನು ಕಾಲೇಜಲ್ಲಿ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ. ಈ ರೀತಿ ಎಲ್ಲನೂ ಅವರಿಗೆ ಬೇಕಾದಂಥ ಅದರ ತಳಗೆ ಒಂದು ಸಂಪರ್ಕ ಮಾಡಬೇಕಂತ ಕೆಲವು ಮೊಬೈಲ್ ಸಹಿತ ನಾವು ಕೊಟ್ಟಿದ್ದೆವು. ಏನಾದರೂ ಅವರು ಡೌಟ್ಸ್ ಇದ್ರೆ ಆ ಮೊಬೈಲ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಮಾಹಿತಿ ಸಹಿತ ಹೇಳ್ತಾ ಇದ್ದೇವೆ ಸರ್. ಈಗ ಅದು ಕಂಟಿನ್ಯೂ ಫೋನ್ಗಳು ಬರ್ತಾ ಇದ್ದೇವೆ. ನಮ್ಗೆ ಏನು ನಂಬರ್ ಕೊಟ್ಟಿದ್ದೆವು, ಅವ್ರು ಏನು ರೀತಿ ಯಾವ ರೀತಿ ಬರಬೇಕಂತ ವಿದ್ಯಾರ್ಥಿಗಳು ಫೋನ್ ಮಾಡ್ತಾ ಇದ್ದೇವೆ ಸರ್. ಅವರು ಸಹಿತ ಹೇಳ್ತಾ ಇದ್ದಾರೆ, ಕಂಪ್ನಿಗಳು ಸಹಿತ ಅವ್ರಿಗೆ ಕಾಲ್ ಮಾಡ್ತಾ ಇದ್ದಾರೆ, ನಾವು ಯಾವಾಗ ಬರಬೇಕು, ಏನೇನು ಬರಬೇಕು, ಅವ್ರಿಗೆ ಯಾವಾಗ. ಸುಮಾರು 4ಕ್ಕಿಂತ ಹೆಚ್ಚಿಗೆ ಕಂಪ್ನಿಗಳು ಭಾಗವಹಿಸುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಆಲ್ರೆಡಿ ಸಾಹೇಬರಾಗಿ ಈಗ ಇವತ್ತಿನ 30 ಕಂಪ್ನಿಗಳು ರಿಜಿಸ್ಟ್ರೇಷನ್ ಆಗಿದೆ. ನಾನು 3 ರಿಂದ 4 ದಿವಸಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇನ್ನೂ ಪ್ರಯತ್ನ ಮಾಡ್ತಾ ಇದ್ದೀವಿ ಕಂಪ್ನಿಗಳು ತರಿಸಲಿಕ್ಕೆ. ಬೆಂಗಳೂರಿನಿಂದ ಕಂಪ್ನಿಗಳು ಬರ್ತಾ ಇದ್ದೇವೆ, ಹುಳಿಂದ ಬರ್ತಾ ಇದ್ದೇವೆ, ಬಿಜಾಪುರದಲ್ಲಿ ಇರುವಂಥ ಎಲ್ಲ ಈ ಅವರ ಅಲ್ಲಿಂದ ಸಹಿತ ಇದು ಮಾಡ್ತಾ ಇದ್ದೇವೆ. ಅಂದ್ರೆ ಅವಧಿ ಹುಬ್ಳಿ ಮತ್ತು ಬಿಡದಿ ಅಂದ್ರೆ ಒಟ್ಟು ಕಂಪ್ಲೀಟ್ ಎಲ್ಲಿ ಅವ್ರಿಗೆ ಎಲ್ಲರಿಗೂ ಟಚ್ ಮಾಡಿದ್ದೇವೆ ಸರ್. ಎಲ್ಲ ಕಂಪ್ನಿಗಳು ಬರಲಿಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ITI ವಿದ್ಯಾರ್ಥಿಗಳು ಮತ್ತು ಡಿಪ್ಲೊಮಾ ವಿದ್ಯಾರ್ಥಿಗಳ ಜೊತೆ ಇಲ್ಲಿ ಟೆಕ್ನಿಕಲ್ ಕೋರ್ಸ್ ಇರೋದ್ರಿಂದ ಬೆಂಗಳೂರು ಮತ್ತು ಹುಬ್ಳಿಯಲ್ಲಿ ಎಲ್ಲಿ ದೊಡ್ಡ ಕಂಪ್ನಿಗಳು ಅವ್ರಿಗೆ ಸಹಿತ ನಾವು ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ಇಲಾಖೆಯಿಂದ ಕರ್ನಾಟಕ ಈಗಾಗಲೇ ನಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಯಾರ. ಮಿನಿಮಮ್ 30 ಕಂಪ್ನಿಗಳು ನಮ್ಮ ಕಡೆ ಬರ್ತಾವೆ. ಆದರೂ ಸಹಿತ ಇವತ್ತು ಎಲ್ಲ ಈ ಭಾಗದ ಎಲ್ಲ ವಿದ್ಯಾರ್ಥಿನಿಗೆ ಯುವಕರಿಗೆ ಒಳ್ಳೆಯದಾಗಲಿ. ಪಾಪ ಬಡವರು ಅವರು ಎಲ್ಲೇ ಹೋಗ್ಬೇಕಂದ್ರೆ, ಈಗ ಬೆಂಗಳೂರಿಗೆ ಹೋಗ್ಬೇಕಂದ್ರೆ ಕಂಪ್ನಿ ಒಳಗೆ ಬೆಂಗಳೂರಿಗೆ ಹೋಗಕ್ಕೆ ತೊಂದರೆ ಆಗ್ತೈತಿ ಅವರಿಗೆ. ಇಲ್ಲೇ ಬೆಂಗಳೂರಿನವ್ರು ಬಂದು ಇಲ್ಲೇ ಸೆಲೆಕ್ಷನ್ ಮಾಡಿದ್ರೆ ಒಳ್ಳೆಯದಾಗ್ತೈತಿ ಈ ಥರದ ಯೋಚನೆಯಿಂದ. ಮತ್ತು ಮಹಾರಾಷ್ಟ್ರದ ಗಡಿ ಪ್ರದೇಶದಲ್ಲಿ ನಾವು ಇರೋದರಿಂದ ಮಹಾರಾಷ್ಟ್ರದೊಳಗೂ ಕರ್ನಾಟಕ ಕಲ್ತವ್ರು ಭಾಳ ಮಂದಿ ಇದ್ದಾರೆ. ಎಲ್ಲ ಕಾಲೇಜ್ ತನಕ ಕನ್ನಡ ಕಲ್ತಾರೆ. ಮತ್ತು ಅಲ್ಲಿ ಕಾಲೇಜ್ ಅವ್ರು ಮಹಾರಾಷ್ಟ್ರದವ್ರು ಏನು ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕದವ್ರಿಗೆ ತೊಗೊಳಂಗಿಲ್ಲ.
ಅವರಿಗೂ ಅವಕಾಶ ಸಿಗಬೇಕು, ಕರ್ನಾಟಕದವರಿಗೂ ಅವರು ಕರ್ನಾಟಕದವ್ರು ಇದ್ದಂಗೆ ಅವರಿಗೂ ಅವಕಾಶ ಸಿಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಉದ್ಯೋಗ ಮೇಳವನ್ನು ನಮ್ಮ ಇದರೊಳಗೆ ಕಾಲೇಜಿನೊಳಗೆ ಮಾಡಾಕತ್ತೀವಿ. ಅದಕ್ಕೆ ನನ್ನ ಕಳಕಳಿಯ ವಿನಂತಿ ಏನಪ್ಪ ಅಂದ್ರೆ ಎಲ್ಲ ಮಾಧ್ಯಮದವರಿಗೂ ಎಲ್ಲರಿಗೂ ಕಳಕಳಿಯ ವಿನಂತಿ ಏನಪ್ಪ ಅಂದರೆ ಇದು ಬಹುಮಟ್ಟದಲ್ಲಿ ಪ್ರಚಾರ ಆಗಬೇಕು. ಬಹಳಷ್ಟು ಜನರು ಈ ಕಾರ್ಯಕ್ರಮ ಹಾಜರಾತಿ ಕೊಡಬೇಕು. ಈಗಾಗಲೇ 1,500 ಜನ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಸುಮಾರು ಕನಿಷ್ಠ ಒಂದು 2-3 ಸಾವಿರ ವಿದ್ಯಾರ್ಥಿನಿಯರು ಕೂಡ್ತಾರೆ. ಅದು ಯುವಕರಿಗೆ ಒಳ್ಳೆಯದಾಗ್ತೈತಿ. ಯುವಕರ ಸಂಬಂಧ ಈ ಕೆಲಸ ಮಾಡೀವಿ. ಅದಕ್ಕೆ ಯುವಜನರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯವನ್ನು ಮಾಡಾಕತ್ತೀವಿ. ವಿಠ್ಠಲ್